ತುಂಬಾ ಚೆನ್ನಾಗಾಗಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ, ತುಂಬಾ ಪಾಸಿಟಿವ್ ಆಗಿದೆ. ವಿಶಿಂಗ್ ಯು ಆಲ್ ದ ಬೆಸ್ಟ್. ಕಮಲ್ ಅವ್ರು ಆಕ್ಚುಲಿ ನನಗೆ ಐ ಥಿಂಕ್ ಕೆಲವು ತಿಂಗಳ ಹಿಂದೆ ಒಂದು ಬೇರೆ ಫಂಕ್ಷನ್ ಅಲ್ಲಿ ಪರಿಚಯ ಆಗಿತ್ತು. ಅವ್ರ ಹತ್ರ ಮಾತಾಡ್ತಾ ಮಾತಾಡ್ತಾ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಅವ್ರು ನನಗೆ ಹೇಳಿದ್ರು 200 ಮಿನಿ ಥಿಯೇಟರ್ಸ್ ಪ್ಲಾನ್ ಮಾಡ್ತಾ ಇದ್ದೀನಿ. ಅದರಲ್ಲಿ 80% ನನ್ನ ಕನ್ನಡ ಮೂವೀಸೇ ಅದರಲ್ಲಿ ಪ್ರೊಜೆಕ್ಷನ್ಸ್ ಇಟ್ಕೊಂತೀನಿ ಅಂತ. ಬಿಕಾಸ್ ಖಂಡಿತ ದಟ್ ಈಸ್ ದ ನೀಡ್ ಆಫ್ ದ ಅವರ್ ಅನ್ಸುತ್ತೆ ನನಗೆ. ವಿ ನೀಡ್ ಮೋರ್ ಥಿಯೇಟರ್ಸ್. ನಿಮ್ಮೆಲ್ಲರಿಗೂ ಗೊತ್ತಿದೆ ತುಂಬಾ ಥಿಯೇಟರ್ಸ್ ಕ್ಲೋಸ್ ಆಗ್ತಿದೆ. ಅಂಡ್ ಸರ್ ಹೇಳಿದಾಗೆ ತುಂಬಾ ಖುಷಿ ಆಯ್ತು. ಇತ್ತೀಚೆಗೆಲ್ಲ ಮೂವೀಸ್ ಚೆನ್ನಾಗಿ ಹೋಗ್ತಿದೆ, ಜನ ವಾಪಸ್ ಥಿಯೇಟರ್ಸ್ಗೆ ಬರ್ತಿದೆ ಅಂತ. ಬಟ್ ಯಾಕೋ ಒಂದು ಭಯ ದಟ್ ತುಂಬಾ ಹಳೆ ಥಿಯೇಟರ್ಗಳೆಲ್ಲ ಕ್ಲೋಸ್ ಆಗ್ತಿದೆ. ತುಂಬಾ ನೆನಪುಗಳಿದೆ ನಮಗೆ, ಆ ತರ ಥಿಯೇಟರ್ಸ್ಗಳು ಎಲ್ಲ ಕ್ಲೋಸ್ ಆಗ್ತಿದೆ. ಅಂಡ್ ಪಬ್ಲಿಕ್ ಬರ್ತಾ ಇಲ್ಲ, ಮಲ್ಟಿಪ್ಲೆಕ್ಸಸ್ ಕಾಸ್ಟ್ಲಿ ಆಗ್ತಿದೆ. ಅದರಲ್ಲಿ ನೀವು 200 ಮಿನಿ ಥಿಯೇಟರ್ಸ್ ಪ್ಲಾನ್ ಮಾಡಿ ಒಂದು ರೀಸನಬಲ್ ಆಗಿ ಒಂದು ಮಿನಿ ಥಿಯೇಟರ್ಸ್ ಅಲ್ಲಿ ಬರೀ ಕನ್ನಡ ಮೂವೀಸ್ ತೋರಿಸಿ ಒಂದಷ್ಟು ವಾಪಸ್ ಆಡಿಯನ್ಸ್ಗೆ ಕರ್ಸೋಣ ಥಿಯೇಟರ್ಸ್ಗೆ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತೀವಿ ಅಂತ ತುಂಬಾ ಖುಷಿ ಆಯ್ತು. ಸೊ ಮುಖ್ಯವಾಗಿ ಅದಕ್ಕೋಸ್ಕರ ನಾನು ಬಂದೆ ಇವತ್ತು. ಆಕ್ಚುಲಿ ಅದು ತುಂಬಾ ಖುಷಿ ಆಯ್ತು ನನಗೆ ಕೇಳಿ. ಅದ್ರ ಜೊತೆಲಿ ಒಂದ್ ಪಾತ್ರ ಮಾಡಿದ್ರೆ ಕಷ್ಟ, ಅದರಲ್ಲಿ 50 ಪಾತ್ರ ಮಾಡ್ತೀರಾ ಅಂದ್ರೆ ಖಂಡಿತ ಹ್ಯಾಟ್ಸ್ ಆಫ್ ಟು ಯು. ಬಿಕಾಸ್ ಒಂದು ಒಳ್ಳೆ ಐ ಥಿಂಕ್ ಇನ್ಸ್ಪಿರೇಷನ್ ಎಲ್ಲ ಆರ್ಟಿಸ್ಟ್ಸ್ಗೆ ಈ ತರ. ಬಿಕಾಸ್ ಎಲ್ಲೋ ನಮ್ಗೆ ಈವನ್ ಡುವಲ್ ಪಾತ್ರ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಬಟ್ 50 ಪಾತ್ರ ತಗೊಂಡು ಮಾಡೋದು ಒಂದು ಚಾಲೆಂಜ್ ಖಂಡಿತ. ಆಲ್ ದ ಬೆಸ್ಟ್ ಯು. ನನಗೆ ತುಂಬಾ ಕುತೂಹಲ ಇದೆ ಅದು ಹೇಗ್ ಬರುತ್ತೆ ಅಂತ ಒಂದು ಮೂವಿ. ಅಂಡ್ ತುಂಬಾ ದೊಡ್ಡ ಜವಾಬ್ದಾರಿ ಅದು ಕೂಡ. ಪ್ರತಿಯೊಂದು ಮೂವಿನಲ್ಲಿ ಒಂದು ಬೇರೆ ಕಾನ್ಸೆಪ್ಟ್ ಇದೆ. ಸೊ ಐ ಥಿಂಕ್ ಈಸ್ ವೆರಿ ಕ್ರಿಯೇಟಿವ್. ಒಂದು ಮೂವಿನಲ್ಲಿ 4 ಜನ ಡೈರೆಕ್ಟರ್ಸ್, ಇನ್ನೊಂದು ಮೂವಿನಲ್ಲಿ ಬೇರೆ ಬೇರೆ 50 ಪಾತ್ರ ಅವರೇ ಮಾಡ್ತಿದ್ದಾರೆ ಅಂತ. ಒಂದು ದ ಸೂಟ್ ಅಂತ ಒಂದು ಮೂವಿದು ಒಂದು ಬೈಟ್ ಕೊಟ್ಟಿದೆ. ಸೊ ಒಂದಂದ್ರೆ ಅವ್ರದ್ದು ಕ್ರಿಯೇಟಿವಿಟಿಗೆ ನಾನು ಖಂಡಿತ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಅಂಡ್ ಆಬ್ವಿಯಸ್ಲಿ ಅವ್ರ ಆಫೀಸ್ ನೋಡಿ ಅನ್ಸ್ತಾ ಇದೆ ಅವರು ತುಂಬಾ ರಿಚ್ನೆಸ್ ಅವ್ರಿಗೆ ಇಷ್ಟ. ಸೊ ಖಂಡಿತ ಐ ಥಿಂಕ್ ಬಜೆಟ್ ಕಡೆ ಕೂಡ ತುಂಬಾ ಚೆನ್ನಾಗಿ ಒಂದು ಪ್ರದರ್ಶನ ಮಾಡ್ತಾರೆ ಅಂತ ನನ್ನ ನಂಬಿಕೆ. ಸೊ ತುಂಬಾ ಖುಷಿ ಆಯ್ತು. ವಿಶಿಂಗ್ ಯು ಆಲ್ ದ ಬೆಸ್ಟ್. ಖಂಡಿತ ನೀವೆಲ್ಲರೂ ಸಪೋರ್ಟ್ ಮಾಡಿ. ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ತುಂಬಾ ಜನ ಇಂಟರ್ನ್ಯಾಷನಲಿ ಹೆಸರು ಮಾಡ್ತಿದ್ದಾರೆ. ತುಂಬಾ ಹೆಮ್ಮೆ ಅನ್ಸುತ್ತೆ. ಸೊ ನೀವು ಕೂಡ ಹಂಗೆ ಬೆಳೀಲಿ ಅಂತ ನನ್ನ ಆಶೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.